ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ನೀರಿನ ಹನಿಯಾಗಿದ್ದ ಚಿನ್ಮಯ ಎಂಬ ಹನಿ ಸಮುದ್ರದ ಅಲೆಗಳಲ್ಲಿ ನೃತ್ಯ ಮಾಡುತ್ತಿದ್ದ. ಬಿಸಿಲು ತೀವ್ರವಾಗುತ್ತಿದ್ದಂತೆ ಸೂರ್ಯನ ಕಿರಣಗಳು ಆತನ ಮೇಲೆ ಬಿದ್ದವು. ಆ ತಾಪದಿಂದ ಚಿನ್ಮಯ ನಿಧಾನವಾಗಿ ಹಗುರನಾಗಿ ಕೊನೆಗೆ ವಾಯುವಿನಂತೆ ಆಕಾಶದತ್ತ ಏರಿದ ಅದೇ ಆವಿಯಾಗಿ ಬದಲಾಗಿದೆ. ಆಕಾಶದ ಎತ್ತರದ ಶೀತ ಪ್ರದೇಶಗಳಲ್ಲಿ ಚಿನ್ಮಯ ತನ್ನಂತೆಯೇ ಅನೇಕ ನೀರಿನ ಆವಿಗಳನ್ನು ಭೇಟಿ ಮಾಡಿದ. ಧೂಳು, ಪುಷ್ಪರೇಣುಗಳಂತಹ ಸೂಕ್ಷ್ಮ ಕಣಗಳ ಸುತ್ತ ಅವರು ಸೇರಿ ಗುಂಪಾಗಿ ಸುಂದರವಾದ ಬಿಳಿ ಮೋಡವನ್ನು ರಚಿಸಿದರು. ಸಮಯ ಕಳೆದಂತೆ ಮೋಡದಲ್ಲಿ ನೀರಿನ ಹನಿಗಳು ಹೆಚ್ಚಾದವು. ತಂಪಾದ ಗಾಳಿಯಿಂದ ಅವು ದೊಡ್ಡದಾದವು, ಭಾರವಾದವು. ಕೊನೆಗೆ ಮೋಡ ಆ ಭಾರವನ್ನು ತಾಳಲಾರದೆ ಕತ್ತಲಾಗಿತು. ಮಿಂಚು ಮರೆಗುಡುಗೆಯ ಮಧ್ಯೆ ಚಿನ್ಮಯ ಮತ್ತೆ ಭೂಮಿಯತ್ತ ಬಿದ್ದನು, ಈ ಬಾರಿ ಮಳೆಯ ಹನಿಯಾಗಿ. ಗಾಳಿಯನ್ನು ಚೀರಿ ಮರದ ಎಲೆ ಮೇಲೆ ಟಪ್ ಎಂಬ ಶಬ್ದದೊಂದಿಗೆ ಬಿದ್ದನು. ನಂತರ ಮಣ್ಣಿನೊಳಗೆ ಒಳಹೋದ, ಗಿಡದ ಬೇರುಗಳಿಗೆ ಜೀವ ನೀಡಿದ. ಕೊನೆಗೆ ನದಿಯ ಮೂಲಕ ಸಮುದ್ರದತ್ತ ಹಿಂದಿರುಗಿದ. ಈ ರೀತಿಯಾಗಿ ಚಿನ್ಮಯನ ಪ್ರಯಾಣ ಆವಿಯಿಂದ ಮೋಡಕ್ಕೆ, ಮಳೆಯಾಗಿ ಭೂಮಿಗೆ, ಮತ್ತೆ ಸಮುದ್ರಕ್ಕೆ ಪ್ರಕೃತಿಯ ಅದ್ಭುತ ಜಲಚಕ್ರದ ಭಾಗವಾಗಿದೆ.